ವೀಕ್ಷಕರೇ ನಮಸ್ಕಾರ. ಸರ್ಕಾರ ಈಗಾಗಲೇ ಪ್ರೌಢಶಾಲೆಗಳಿಗೆ ಮಾಹಿತಿ ತಂತ್ರಜ್ಞಾನದ ಪರಿಕರಗಳನ್ನು ನೀಡುತ್ತಾ ಬಂದಿದೆ. ಇವು ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಕ್ಲಾಸ್ ಮಾಡಲು ಸಹಾಯಕವಾಗಿದೆ. ಆದರೆ ಪ್ರಾಥಮಿಕ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಸರ್ಕಾರದಿಂದಲೇ ನಿರೀಕ್ಷಿಸಿದರೆ ಅದು ಇನ್ನೂ 5 ರಿಂದ 10 ವರ್ಷ ಆಗಬಹುದು. ಅಷ್ಟೊತ್ತಿಗಾಗಲೇ 100 ಪ್ರಾಥಮಿಕ ಶಾಲೆಗಳು ಮುಚ್ಚಿ ಹೋಗಿರುತ್ತವೆ. ಹಾಗಾಗಿ ಮಂಜುನಾಥ್ ಅವರು ಪ್ರಾಥಮಿಕ ಶಾಲೆಗಳನ್ನು ಗುರಿಯಾಗಿಟ್ಟುಕೊಂಡು ಸ್ಮಾರ್ಟ್ ಕ್ಲಾಸ್ಗಳನ್ನು 2014ರಿಂದಲೇ ಮಾಡುತ್ತಾ ಬಂದಿದ್ದಾರೆ. ಸ್ಮಾರ್ಟ್ ಕ್ಲಾಸ್ಗಳ ಮೂಲ ಉದ್ದೇಶ ಸರ್ಕಾರಿ ಶಾಲೆಗಳ ಹಾಜರಾತಿ ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ. ಯಾಕೆ ಅಂದರೆ ಕರ್ನಾಟಕದ ಯಾವುದೇ ಖಾಸಗಿ ಶಾಲೆಯಲ್ಲಿ ಎಷ್ಟೇ ಲಕ್ಷ ಫೀಸನ್ನು ತೆಗೆದುಕೊಂಡರೂ ಶಾಲಾ ಮಕ್ಕಳಿಗೆ ಕಂಪ್ಯೂಟರ್ ಮುಂದೆ ಕೂರಿಸಿ ಕಂಪ್ಯೂಟರ್ ಬೇಸಿಕ್ಸ್ ಹೇಳಿಕೊಡುವುದು ಯಾವುದೇ ಶಾಲೆಗಳಲ್ಲಿ ಇಲ್ಲ. ಅಂತಹ ಒಂದು ವ್ಯವಸ್ಥೆ ನಮ್ಮ ಗ್ರಾಮೀಣ ಭಾಗದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಓದುತ್ತಿರುವಂತಹ ಮಕ್ಕಳಿಗೆ ಮೊದಲನೇ ತರಗತಿಯಲ್ಲಿಯೇ ಒಂದು ಕಂಪ್ಯೂಟರ್ ಸ್ಪರ್ಶದ ಕಂಪ್ಯೂಟರ್ಗಳನ್ನು ಮುಟ್ಟಿ ಮೋಸ್ಟ್ ಕೀಬೋರ್ಡ್ಗಳನ್ನು ಉಪಯೋಗಿಸುವಂತಹ ಒಂದು ಸುವರ್ಣ ಅವಕಾಶ ಈ ಸ್ಮಾರ್ಟ್ ಕ್ಲಾಸ್ಗಳಿಂದ ದೊರೆಯುತ್ತದೆ. 2 ತಿಂಗಳಿಗೊಮ್ಮೆ ಸ್ವತಃ ತಾವೇ ಭೇಟಿ ನೀಡಿ ಸ್ಮಾರ್ಟ್ ಕ್ಲಾಸ್ಗಳ ಪ್ರಗತಿಯನ್ನು ಪರಿಶೀಲಿಸುತ್ತಾರೆ. ಹಾಗೆಯೇ ಪ್ರತಿ ವರ್ಷವೂ ಸ್ಮಾರ್ಟ್ ಕ್ಲಾಸ್ಗಳನ್ನು ನವೀಕರಣ ಕೂಡ ಮಾಡುತ್ತಾರೆ. ನನ್ನ ಒಂದು ಕನಸು ಮತ್ತು ನನ್ನ ಆಸೆಯಂತೆ ನಮ್ಮ ಆಲೂರು ತಾಲೂಕಿನ ಅಷ್ಟೂ ಶಾಲೆಗಳಿಗೂ ಕೂಡ ಒಂದು ಡಿಜಿಟಲ್ ಎಜುಕೇಷನ್ ಕೊಡುವ ಒಂದು ಉದ್ದೇಶದಿಂದ ನಮ್ಮ ನಡಿಗೆ ಸರ್ಕಾರಿ ಶಾಲೆ ಕಡೆಯ ಅಭಿಯಾನದಲ್ಲಿ ಸಾಕಷ್ಟು ಶಾಲೆಗಳಿಗೆ ನಾವು ಸ್ಮಾರ್ಟ್ ಕ್ಲಾಸನ್ನು ಮಾಡ್ತಾಯಿದ್ದೀವಿ. ಈ ದಿನ ನಾವು ಕಣತೂರು ಶಾಲೆಯಲ್ಲಿ ಸುಮಾರು 2 ವರ್ಷದಿಂದ ನಾವು ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ವಿ. ಇವತ್ತು ಅದು ಕೂಡಿ ಬಂದಿದೆ. ಬೈರಾಪುರ ಶಾಲೆಗೆ ಬಂದಿದೆ. ಸೊ ಕಣತೂರು ನಾಳೆ ಮಾಡ್ತಾಯಿದ್ವಿ, ಹಾಗಾಗಿ ಕಣತೂರು ಹೆಸರು ಫಸ್ಟ್ ಬರ್ತಾಯಿದೆ. ಸೊ ಈ ಸ್ಮಾರ್ಟ್ ಕ್ಲಾಸ್ನಲ್ಲಿ ನಾವು 4 ಡಿಸ್ಟಾಪ್ಸು ಮತ್ತು ಒಂದು ಲ್ಯಾಪ್ಟಾಪು ಮತ್ತು ಒಂದು ಪ್ರಿಂಟರ್ನ ಕೊಡ್ತಾಯಿದ್ದೀವಿ. ಸೊ ನಮ್ಮ ಆಸೆ ಮತ್ತು ನಮ್ಮ ಎಕ್ಸ್ಪೆಕ್ಟೇಷನ್ಸು ತುಂಬ ಸಿಂಪಲ್ಲು. ಎಲ್ಲ ಮಕ್ಕಳು ಏನು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಬೇಕು ಅಂತ ಏನಿಲ್ಲ. ಪ್ರತಿಯೊಂದು ಮಗುವೂ ಬೇಸಿಕ್ ಕಂಪ್ಯೂಟ್ರನ್ನ ಆನ್ ಮಾಡೋದು, ಶಟ್ ಡೌನ್ ಮಾಡೋದು, ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗು ಮತ್ತು ಕೋರಲ್ ಡ್ರಾಯಿಂಗನ್ನು ಮಾಡೋವಂಥದ್ದನ್ನು ಸ್ವತಂತ್ರವಾಗಿ ಮಾಡಬೇಕು. ಫಸ್ಟ್ ಸ್ಟ್ಯಾಂಡರ್ಡಿಂದಲೇ ಅದು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಸೆ. ಆ ಒಂದು ಆಸೆ ಇವತ್ತು ಈಡೇರಿದೆ. ಇಲ್ಲಿರೋವಂಥ ಪೇರೆಂಟ್ಸ್ಗೆಲ್ಲ ನನ್ನ ಒಂದು ಮನವಿ ಏನಂದರೆ, ನೀವು ಪ್ರತಿ ದಿವಸ ನಿಮ್ಮ ಮಕ್ಕಳನ್ನು ಕೇಳಿ ಕಂಪ್ಯೂಟರ್ನ ಯೂಸ್ ಮಾಡ್ತಾ ಇದ್ದಾರೆ, ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಮಕ್ಕಳೇ ಯೂಸ್ ಮಾಡಲಿಕ್ಕೆ ಅಂತ ಕೊಟ್ಟಿರೋಂಥ ಕಂಪ್ಯೂಟರ್ಗಳು 4 ಕೂಡ. ಸೊ ಇಲ್ಲಿಂದ ಮುಂದೆ ಹೋಗೋಂಥ ಮಕ್ಕಳು ಒಂದು ಉನ್ನತ ಹುದ್ದೆಗೆ ಹೋಗಲಿ ಅಂತ ಹೇಳ್ಬಿಟ್ಟು ನಮ್ಮ ಆಸೆ ಆಗಿದೆ. ಆ ಒಂದು ಆಸೆ ಇವತ್ತು ಈಡೇರಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾವುದೇ ಸ್ಮಾರ್ಟ್ ಕ್ಲಾಸ್ಗಳು ತಮ್ಮ ನಿರೀಕ್ಷೆಯಂತೆ ಉಪಯೋಗವಾಗದಿದ್ದಲ್ಲಿ ಅಂತಹ ಸ್ಮಾರ್ಟ್ ಕ್ಲಾಸ್ಗಳನ್ನು ಮುಚ್ಚಿ ಅದೇ ತಾಲೂಕಿನ ಇತರೆ ಶಾಲೆಗಳಿಗೂ ಕೊಡುತ್ತಾರೆ. ಶಿಕ್ಷಕಿಯರು ತಮ್ಮ ದೈನಂದಿನ ಪ್ರವಚನಗಳಿಗೆ ಡಿಜಿಟಲ್ ಎಜುಕೇಷನ್ ಉಪಯೋಗಿಸಬಹುದು. ಲ್ಯಾಪ್ಟಾಪ್ ಮತ್ತು ಪ್ರೊಜೆಕ್ಟರ್ ಸಹಾಯದಿಂದ ಪಾಠವನ್ನು ಮಾಡುವುದು, ತಮ್ಮ ಉತ್ತರ ಪತ್ರಿಕೆಗಳನ್ನು ಲ್ಯಾಪ್ಟಾಪ್ನಲ್ಲಿ ಟೈಪ್ ಮಾಡಿ ನಾವು ಕೊಟ್ಟಂಥ ಪ್ರಿಂಟರ್ನಲ್ಲಿ ಪ್ರಿಂಟೌಟ್ ತೆಗೆದುಕೊಳ್ಳುವುದು ಇತ್ಯಾದಿಗೆ ಉಪಯೋಗಿಸಬಹುದು. ಇದುವರೆಗೂ ಅಂಜಲಿಗೆ, ಕುರುಬೈರನಹಳ್ಳಿ ಕಲ್ಲಾರೆ, ಕಾಗನೂರು, ಮುತ್ತಿಗೆಮಗ್ಗೆ, ಚಿನ್ನಳ್ಳಿ, ಜೋಡಿ ಹನ್ನೇನಹಳ್ಳಿ, ಬಲ್ಲೂರು, ಕ್ಯಾತನಹಳ್ಳಿ ಕಾಲೋನಿ, ಕದಾಳು, ಹೊಸೂರು ಟಿ ಕುಡೇನಹಳ್ಳಿ, ಬೈರಾಪುರ, ಕಣತೂರು ಹಾಗೂ ಕಡೂರು ತಾಲೂಕಿನ ಗಾಂಧಿನಗರ, ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದಿಗಿರಿಯಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಪ್ರಾರಂಭಿಸಲಾಗಿದೆ. ಸುಮಾರು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ 75ಕ್ಕೂ ಹೆಚ್ಚು ಶಿಕ್ಷಕಿಯರು ಇದರ ಉಪಯೋಗವನ್ನು ಪಡೆಯುತ್ತಿದ್ದಾರೆ. ವಿಶ್ವಪಥ ಚಾನಲ್ನ ಎಲ್ಲ ಸ್ನೇಹಿತರು ಸೇರಿಕೊಂಡು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹಲವಾರು ಶಾಲೆಗಳನ್ನು ಗುರುತಿಸಿ ಆ ಶಾಲೆಗಳಿಗೆ ದಾನಿಗಳ ಮೂಲಕ ಮತ್ತು ಇತರೆ ಸಹಕಾರದಿಂದ ಸಾಕಷ್ಟು ಕೊಠಡಿಗಳು ಮತ್ತು ಇತರೆ ಅಗತ್ಯ ಸಾಮಗ್ರಿಗಳನ್ನು ಕೊಡೋದ್ರ ಮೂಲಕ ನಮ್ಮ ಸರ್ಕಾರಿ ಶಾಲಾ ಮಕ್ಕಳ ಒಂದು ಕಲಿಕೆಗೆ ಒಂದು ಉತ್ತಮ ಬೆಂಬಲವನ್ನು ನೀಡ್ತಾ ಇದ್ದಾರೆ. ನಮ್ಮ ಇಲಾಖೆಯ ಪರವಾಗಿ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ವಿಶ್ವಪಥ ಚಾನಲ್ನ ಎಲ್ಲ ಸ್ನೇಹಿತರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಲು ಮರೆಯದಿರಿ.